ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಕಿ ಯೋಗ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಾನು ಯೋಗ ಮಾಡೋಕ್ಕಿಂತ ಮುಂಚೆ ಮಾಡುವಂತಹ ಶ್ಲೋಕ ಅದರ ಅರ್ಥ ಕೂಡ ಈ ಒಂದು ವಿಡಿಯೋದಲ್ಲಿ ವಿವರಿಸ್ತಿದ್ದೇನೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಈ ಒಂದು ಶ್ಲೋಕದ ಅರ್ಥ ಏನಪ್ಪಾ ಅಂದ್ರೆ, ಅಂಜಲಿ ಮುದ್ರೆ ಮಾಡಿ ಶರಣಾಗತಿಯಾಗುತ್ತಿದ್ದೇನೆ. ಮುನಿಗಳಲ್ಲಿ ಶ್ರೇಷ್ಠ ಮುನಿಗಳಾಗಿರುವಂತಹ ಪತಂಜಲಿ ಮುನಿವರರಿಗೆ ನಾನು ಶಿರವಾಗಿ ನಮನ ಶರಣಾಗುತ್ತಿದ್ದೇನೆ ಎಂಬ ಈ ಒಂದು ಶ್ಲೋಕದ ಅರ್ಥ. ಏತಕ್ಕೆ ಶರಣಾಗುತ್ತಿದ್ದೇನೆ ಅಂದ್ರೆ, ಪತಂಜಲಿ ಮುನಿವರ್ಯರು ನಮ್ಮ ಮನಸ್ಸಿನಲ್ಲಿ ಉಂಟಾಗಿರುವಂತಹ ಚಿತ್ತ ಅಂದ್ರೆ ಯೋಚನೆಗಳು, ದುಗುಡ ದುಮ್ಮಾನಗಳನ್ನು ಹೋಗಲಾಡಿಸಿಕೊಳ್ಳಲು ಗ್ರಂಥಗಳನ್ನು ಬರೆದಿದ್ದಾರೆ. ಅದರಿಂದ ನಮ್ಮ ಮನಸ್ಸಿನಲ್ಲಿ ಉಂಟಾಗುವಂತಹ ಒಂದು ಕಲ್ಮಶ ಯೋಚನೆಗಳಾಗಿರ್ಬೋದು, ಅದರ ಮನಸ್ಸಿನ ಚಂಚಲತೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತಹ ಒಂದು ನಿಯಂತ್ರಣ ಹೇಗೆ ಮಾಡ್ಕೊಳ್ಬಹುದು ಎಂಬ ಒಂದು ಗ್ರಂಥದಿಂದ ತಿಳಿದುಕೊಳ್ಬಹುದು. ಹಾಗೆಯೇ ವೈದ್ಯಕೀಯ ಶಾಸ್ತ್ರ ಅಂದ್ರೆ ಆಯುರ್ವೇದ ಗ್ರಂಥಗಳನ್ನು ಕೂಡ ಇವರು ಬರೆದಿದ್ದಾರೆ. ಮಾನವನಲ್ಲಿ ಉಂಟಾಗುವಂತಹ ಅನಾರೋಗ್ಯಗಳನ್ನು ಯಾವ ತರ ತಡೆಗಟ್ಟಬಹುದು ಅಂತ ಈ ಒಂದು ಗ್ರಂಥದಿಂದ ನಾವು ತಿಳ್ಕೋಬಹುದು. ಹಾಗೆಯೇ ಭಾಷೆ ಶುದ್ಧೀಕರಣಕ್ಕೋಸ್ಕರ, ವ್ಯಾಕರಣ ಶುದ್ಧೀಕರಣಕ್ಕೋಸ್ಕರ ಈ ಒಂದು ಗ್ರಂಥ ಅಂದ್ರೆ ಮಹಾಭಾಷ್ಯ ಎಂಬ ಗ್ರಂಥ ಕೂಡ ಇವರು ಬರೆದಿದ್ದಾರೆ. ಇದನ್ನ ಉಪಯೋಗ ಮಾಡಿಕೊಂಡು ಮಾನವನಲ್ಲಿನ ಮಾತಿನ ಶುದ್ಧತೆ ಹಾಗೂ ಪದ ಬಳಕೆಗಳನ್ನು, ವ್ಯಾಕರಣಗಳನ್ನು ಯಾವ ತರ ಬಳಸ್ಕೊಳ್ಬಹುದು ಅಂತ ಈ ಒಂದು ಗ್ರಂಥದಿಂದ ನಾವು ತಿಳ್ಕೊಳ್ಬಹುದು. ಆದ್ರಿಂದ ಈ ಮಾನವನಲ್ಲಿ ಉಂಟಾಗುವಂತಹ 3 ಕಲ್ಮಶಗಳನ್ನು, ಮನಸ್ಸಿನ ಕಲ್ಮಶ, ದೇಹದ ಅನಾರೋಗ್ಯದ ಕಲ್ಮಶ ಹಾಗೂ ಮಾತಿನ ಕಲ್ಮಶಗಳನ್ನು ಯಾವ ತರ ಹೋಗಲಾಡಿಸಿಕೊಳ್ಬಹುದು ಅಂತ ಗ್ರಂಥದ ಮೂಲಕ ನಮಗೆ ತಿಳಿಸಿದ್ದಾರೆ. ಆದ್ರಿಂದ ನಾವು ಅವರಿಗೆ ಅಂಜಲಿ ಮುದ್ರೆ ಮಾಡುವಂತಹ ಪ್ರಕಾರದಿಂದ ಶರಣಾಗತಿಯಾಗೋಣ ಅಂತ ಈ ಒಂದು ಪ್ರಾರ್ಥನೆ ಶ್ಲೋಕದ ಅರ್ಥ. ಥ್ಯಾಂಕ್ ಯು.